ಶಾಸಕರುಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ 60% ಭ್ರಷ್ಟಾಚಾರ ಮಾಡ್ತಾ ಇದೆ, ಹಿಂದಿನ ಎಲ್ಲ ಸರ್ಕಾರಗಳಿಗಿಂತ ಭ್ರಷ್ಟಾಚಾರ ಮೀರಿದೆ ಎನ್ನುವಂಥದ್ದನ್ನು ಕಾಂಗ್ರೆಸ್ ಶಾಸಕರೇ ಒಪ್ಕೊಳ್ತಾ ಇದ್ದಾರೆ. ಮತ್ತು ಈ ರಾಜ್ಯದ ಅತ್ಯಂತ ಕಳವಳಕಾರಿ ಸಂಗತಿ ಅಂತಂದರೆ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣ ಕೊಡ್ತಾ ಇದ್ದಾರೆ, ಹಣ ಕೊಡಬೇಕಾಗಿದೆ ಎನ್ನುವಂಥದ್ದನ್ನು ಒಬ್ಬ ಶಾಸಕರೇ ಹೇಳ್ತಾ ಇರುವಂಥದ್ದು ಅತ್ಯಂತ ಕಳವಳಕಾರಿಯಾದ ಸಂಗತಿ. 10 ವರ್ಷಗಳ ಕಾಲಹರಣ ಮಾಡಿರುವಂಥ ನೀವು ಈಗ ಮತ್ತೊಮ್ಮೆ ಮರು ಸಮೀಕ್ಷೆಯನ್ನು ಮಾಡ್ತೀವಿ ಎನ್ನುವಂಥದ್ದು ನಿಮ್ಮ ಮೇಲೆ ಯಾವುದೇ ನೈತಿಕತೆ ಇಲ್ಲ ಮತ್ತು ಭರವಸೆ ಇಲ್ಲ. OBC ಎನ್ನುವಂಥದ್ದು ಒಂದು ಭಾಷಣದ ವಸ್ತು ಆಗಿದೆ, ನಮಗದು ಭಾವನೆಯ ವಸ್ತು. ಜಾತಿ ಗಣತಿ ಹಿನ್ನೆಲೆ ಮತ್ತು ಮುನ್ನೆಲೆ ಅನ್ನುವಂಥ ವಿಷಯದ ಅಡಿನಲ್ಲಿ ಸಾಮಾಜಿಕ ನ್ಯಾಯ ವೇದಿಕೆಯ ಒಂದು ಅಡಿಯಲ್ಲಿ ಒಂದು ವಿಶೇಷವಾದಂಥ ದುಂಡು ಮೇಜಿನ ಸಭೆ ಇವತ್ತು ನಡೆದಿತ್ತು. ನಾನು ಅದಕ್ಕೆ ಆಹ್ವಾನಿತನಿದ್ದೆ. ಆ ಸಭೆಯಲ್ಲಿ ನಾನಿವತ್ತು ಭಾಗವಹಿಸಿದ್ದೆ. ಸುಮಾರು 2.5-3 ಗಂಟೆಗಳ ಕಾಲ ಒಂದು ಸುದೀರ್ಘವಾದಂಥ ಚರ್ಚೆಯನ್ನು ನಾಡಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಗಣ್ಯರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಈ ಸಭೆಯಲ್ಲಿ ಇವತ್ತು ವ್ಯಕ್ತ ಮಾಡಿದ್ದಾರೆ. ಕಳೆದ ಹಲವು ದಿನಗಳಿಂದ ಹಲವು ತಿಂಗಳುಗಳಿಂದ ನಾವು ಏನು ಹೇಳ್ತಾ ಇದ್ವಿ, OBC ಅನ್ನುವಂಥದ್ದು ಹಿಂದುಳಿದ ವರ್ಗ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಕೇವಲ ಒಂದು ಭಾಷಣದ ವಸ್ತು. ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ OBC ಅಸ್ತ್ರವನ್ನು ಮಾತ್ರ ಪದೇ ಪದೇ ಅವರು ಬಳಸ್ತಾ ಇದ್ದಾರೆ ವಿನಃ OBCಯ ಹಿತವನ್ನು ಕಾಪಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಯೋಚನೆಯನ್ನು ಕೂಡ ಅವರು ಇಲ್ಲಿಯ ತನಕ ಮಾಡಲೇ ಇಲ್ಲ. ತಾವೇ ರಚಿಸಿದಂತಹ ಕಾಂತರಾಜು ವರದಿಯನ್ನು ಮಂಡನೆ ಮಾಡಲಿಕ್ಕೆ 10 ವರ್ಷ ತೆಗೆದುಕೊಂಡಂಥ ಅವರಿಗೆ ಯಾವ ರೀತಿ ಇವತ್ತು ಹಿಂದುಳಿದ ವರ್ಗದ ಬಗ್ಗೆ ಜಾತಿ ಗಣತಿಯ ಬಗ್ಗೆ ಬದ್ಧತೆ ಇದೆ? 15ರಲ್ಲಿ ಈ ಕಾಂತರಾಜು ವರದಿಯನ್ನು ಕೊಡಬೇಕು ಅಂತ ಹೇಳಿದರು. 10 ವರ್ಷಗಳ ಕಾಲ ಯಾರು ವಿಳಂಬ ಆಗಲಿಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಸಿದ್ದರಾಮಯ್ಯನವರೇ. ತಮಗೆ ಮನಸ್ಸಿಲ್ಲ ಅನ್ನುವ ಕಾರಣಕ್ಕೆ ಆ ವರದಿಯನ್ನು ಜಾರಿಗೆ ತರಲಿಕ್ಕೆ ಅಥವಾ ವರದಿಯನ್ನು ಮಂಡನೆ ಮಾಡಲಿಕ್ಕೆ ಇವತ್ತು ಆಗಲಿಲ್ಲ. ಹಾಗಾಗಿ ಇವತ್ತು ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಏನು ಅಂತ ಕೇಳಿದರೆ ಕಾಂತರಾಜು ವರದಿಯನ್ನು ಸಾರ್ವಜನಿಕವಾಗಿ ಅದನ್ನು ತೆರೆದಿಡಬೇಕು. ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀಲೇಬೇಕಾಗಿದೆ. ವರದಿ ಸ್ವೀಕಾರ ಮಾಡೋದು, ಸರ್ಕಾರ ಒಪ್ಪಿಕೊಳ್ಳೋದು ಆಮೇಲೆ. ಫಸ್ಟ್ ಆ ವರದಿಯನ್ನು ಸಾರ್ವಜನಿಕವಾಗಿ ಇಡಿ. 165 ಕೋಟಿ ರೂಪಾಯಿ ವೆಚ್ಚ ಮಾಡಿರುವಂಥ ವರದಿ ಏನಾಗಿದೆ, ಜನರ ತೆರಿಗೆ ಹಣದ ವರದಿ ಏನಾಗಿದೆ ಎನ್ನುವಂಥದ್ದು ಇವತ್ತು ಯಕ್ಷ ಪ್ರಶ್ನೆ. ಎರಡನೇದು, ಜಯಪ್ರಕಾಶ್ ಅವರ ವರದಿಯ ವಿಷಯಗಳು ಬಂದಾಗ ಪರ ವಿರೋಧದ ಚರ್ಚೆಗಳು, ಅನುಮಾನಗಳು, ಟೀಕೆಗಳೆಲ್ಲವೂ ಕೂಡ ವ್ಯಕ್ತ ಆಗಿತ್ತು. ಅಂಕಿಅಂಶಗಳು ಸರಿ ಇಲ್ಲ ಅನ್ನುವಂಥ ಭಾವನೆಗಳನ್ನು ಎಲ್ಲರೂ ಕೂಡ ವ್ಯಕ್ತ ಮಾಡಿದರು. ಆವಾಗ ಇವರು ಏನು ಹೇಳಿದರು, ನಾನು ಯಾವುದೇ ಒತ್ತಡ ಬಂದರೂ ಕೂಡ ಇದನ್ನು ಸ್ವೀಕರಿಸ್ತೇನೆ, ಜಯಪ್ರಕಾಶ್ ಅವರ ವರದಿಯನ್ನು ನಾನು ಜಾರಿಗೆ ತರ್ತೇನೆ, ಕ್ಯಾಬಿನೆಟ್ನಲ್ಲಿ ಎಲ್ಲ ಮಂತ್ರಿಗಳಿಗೆ ಕೊಟ್ಟಿದ್ದೇವೆ, ಹಿಂಗೆಲ್ಲ ಮಾತಾಡ್ತಾ ಇದ್ರು. ಡೆಲ್ಲಿಗೆ ಹೋಗಿ ವಾಪಸ್ ಬರೋಷ್ಟರೊಳಗೆ ಯಾಕೆ ಇವರು ಯೂ ಟರ್ನ್ ಆದರು? 10 ವರ್ಷಗಳಿಂದ ನಾನೇ OBC ಚಾಂಪಿಯನ್ ಅಂತೇಳಿ ಬೇರೆ ಬೇರೆ ವಿಷಯಗಳನ್ನು ವಿಷಯಾಂತರ ಮಾಡಿಕೊಂಡು ತಾನು ಅದರ ಚಾಂಪಿಯನ್ ಅಂತ ಹೇಳ್ತಾ ಇದ್ದಂಥವ್ರು ಡೆಲ್ಲಿಗೆ ಹೋಗಿ ಬಂದ ನಂತರ ಯಾಕೆ ಯೂ ಟರ್ನ್ ಆದರು? ನಿಮಗೆ ಜಯಪ್ರಕಾಶ್ ಹೆಗಡೆ ವರದಿಯನ್ನು ಅಂಗೀಕರಿಸಬೇಡಿ ಅಂತ ಹೇಳಲಿಕ್ಕೆ ನಿಮಗೆ ಆಂತರಿಕವಾಗಿ ಯಾರು ಒತ್ತಡವನ್ನು ಹಾಕಿದರು? ಇದು ಇವತ್ತು ಸಾರ್ವಜನಿಕವಾಗಿ ಗೊತ್ತಾಗಲೇಬೇಕಾಗಿದೆ. ನಾಡಿನ ಗಣ್ಯರು, ಸ್ವಾಮೀಜಿಗಳು, ಬೇರೆ ಬೇರೆಯವರು ಇದರ ಅಂಕಿಅಂಶಗಳು ಸರಿ ಇಲ್ಲ ಅಂತಂದಾಗ ನೀವು ಅವತ್ತು ಒಪ್ಕೊಳ್ಳಿಲ್ಲ. 2014ರಲ್ಲಿ ಕಾಂತರಾಜು ವರದಿಯನ್ನು ಕಾಂತರಾಜು ಆಯೋಗವನ್ನು ರಚನೆ ಮಾಡಿ 25 ಫೆಬ್ರವರಿನಲ್ಲಿ ಜಯಪ್ರಕಾಶ್ ಹೆಗಡೆಯವರು ವರದಿ ಕೊಟ್ಟರು. ನೀವು ಕ್ಯಾಬಿನೆಟಿಗೆ ತರಲಿಕ್ಕೆ ಅದನ್ನು 14 ತಿಂಗಳು ತಡವಾಗಿ ತಗೊಂಡ್ಬಂದ್ರಿ. ಜಯಪ್ರಕಾಶ್ ಹೆಗಡೆ ಕೊಟ್ಟಂಥ ವರದಿಯನ್ನು ಕ್ಯಾಬಿನೆಟಿಗೆ ತರಲಿಕ್ಕೆ 14 ತಿಂಗಳು ತಡ ಮಾಡಿದಂಥವ್ರಿಗೆ ಇನ್ನು 3 ತಿಂಗಳಲ್ಲಿ ಈ ವರದಿಯನ್ನು ನಾನು ಸಿದ್ಧ ಮಾಡ್ತೀನಿ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ? ಹಾಗಾಗಿ 165 ಕೋಟಿ ರೂಪಾಯಿಯನ್ನು ವ್ಯರ್ಥ ಮಾಡಿರುವಂಥ ನೀವು, 10 ವರ್ಷಗಳ ಕಾಲಹರಣ ಮಾಡಿರುವಂಥ ನೀವು ಈಗ ಮತ್ತೊಮ್ಮೆ ಮರು ಸಮೀಕ್ಷೆಯನ್ನು ಮಾಡ್ತೀವಿ ಎನ್ನುವಂಥದ್ದು ನಿಮ್ಮ ಮೇಲೆ ಯಾವುದೇ ನೈತಿಕತೆ ಇಲ್ಲ ಮತ್ತು ಭರವಸೆ ಇಲ್ಲ. ಯಾಕೆ ಭರವಸೆ ಇಲ್ಲ ಅಂತಂದರೆ 165 ಕೋಟಿ ರೂಪಾಯಿಯನ್ನು ವ್ಯರ್ಥ ಮಾಡಿದ್ರಿ, 10 ವರ್ಷ ಕಾಲಹರಣ ಮಾಡಿದ್ರಿ, ಯಾವುದೇ ಬದ್ಧತೆ ಇಲ್ಲ, ನೀವು ಏಕಾಏಕಿ ಇದನ್ನು ವಾಪಸ್ ಬಂದ್ರಿ. ಹಾಗಾಗಿ ನಿಮ್ಮ ಮೇಲೆ ಭರವಸೆ ಇಲ್ಲ. ಕೇಂದ್ರ ಸರ್ಕಾರ ಏನು ಈ ವರದಿಯನ್ನು, ಈ ಜಾತಿ ಗಣತಿಯನ್ನು, ಜನಗಣತಿಯನ್ನು ಮಾಡಬೇಕು ಅಂತೇಳಿ 13,000 ಕೋಟಿ ರೂಪಾಯಿಯನ್ನು ಇದಕ್ಕೋಸ್ಕರ ಖರ್ಚು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ. ಒಕ್ಕೂಟ ವ್ಯವಸ್ಥೆಗೆ ಗೌರವವನ್ನು ತಂದು ಕೇಂದ್ರ ಸರ್ಕಾರದ ಜನಗಣತಿಯ ಜೊತೆಗೆ ನೀವು ಬೆಂಬಲವನ್ನು ಕೊಟ್ಟು ಕೈ ಜೋಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಮತ್ತು ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಶೈಕ್ಷಣಿಕ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ ಹಿಂಗೆಲ್ಲ ಹೇಳ್ತಾ ಇದ್ದೀರಿ. ಇದ್ರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ಆಗಬೇಕು. ಕಾಂತರಾಜು ವರದಿಯ ಚರ್ಚೆಗಳಾಗಬೇಕು ಅಂತಾದರೆ ನೀವು ವಿಶೇಷವಾದಂಥ ಅಧಿವೇಶನ ಕರೀರಿ, ನಾವು ಚರ್ಚೆ ಮಾಡ್ತೇವೆ. ನಿಮಗೆ
OBC ಎನ್ನುವಂಥದ್ದು ಒಂದು ಭಾಷಣದ ವಸ್ತು ಆಗಿದೆ, ನಮಗೆ ಅದು ಭಾವನೆಯ ವಸ್ತು. ಹಾಗಾಗಿ ನಾವು ಇದನ್ನು ಭಾವನೆಯನ್ನು ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಜಾತಿ ಗಣತಿಯ ವಿಷಯದ ಕುರಿತಂತೆ ಚರ್ಚೆಯನ್ನು ಮಾಡ್ತೇವೆ, ರಾಜ್ಯಾದ್ಯಂತ ಜಾಗೃತಿಯನ್ನು ಮಾಡ್ತೇವೆ. ಯಾವ ಸಾಮಾಜಿಕ ನ್ಯಾಯದ ಕುರಿತಂತೆ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ನೀವೇ ಹೇಳ್ತಾ ಇದ್ರಿ, ಇದರಲ್ಲಿ ನೀವು ವಿಫಲತೆಯನ್ನು ಕಂಡಿದ್ದರಿಂದ ಹಿಂದುಳಿದ ವರ್ಗದ 10 ಜನ ಪ್ರಮುಖರು ಇವತ್ತು ಕೂತ್ಕೊಂಡು ನಾವು ಇದನ್ನು ರಾಜ್ಯಾದ್ಯಂತ ಈ ಚಟುವಟಿಕೆಯನ್ನು, ಈ ಜಾಗೃತಿಯನ್ನು ವಿಸ್ತರಿಸಬೇಕು ಅಂತೇಳಿ ಇವತ್ತು ಚರ್ಚೆಯಲ್ಲಿ ಬಂದಿದೆ. ಸರ್, ಇವತ್ತು ಕೃಷ್ಣ ನಾಯಕ್ ಅಂತ ನಿಮ್ಮ ಪಕ್ಷದ ಇಲ್ಲಿಂದ JDS ಹೋಗಿದ್ದಾರೆ ಸರ್, ಇದಕ್ಕೆ ನೋಡೋಣ. ಇವತ್ತು ನನಗೆ ಅದು ಮಾಹಿತಿ ಬಂದಿದೆ. ರಾಜ್ಯದ ಸಮಿತಿ ಅದರ ಬಗ್ಗೆ ನಾಳೆ ನಾಡದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದೆ. ಮಧುಸೂದನ್ ನಾಯಕ್ ಅಲ್ಲ, ಅದಕ್ಕೆ ಹೇಳಿದೆ ಈ ಸಮಿತಿಗೆ ಮತ್ತೆ 300 ಕೋಟಿ ರೂಪಾಯಿ ನೀವು ಕೊಡ್ತೀರಿ, ಮತ್ತು 3 ತಿಂಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ 3 ತಿಂಗಳಿನಲ್ಲಿ ಮತ್ತೊಂದು ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದ್ದೀರಿ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ನೀವು ತರಿಸ್ಕೊಳ್ತಾ ಇದ್ದೀರಿ, ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ. ಅದು 1 ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿರಿ. ಅದರದ್ದು ವರದಿನೇ 3 ತಿಂಗಳಾಯ್ತು, ಇನ್ನೂ ಬರಲಿಲ್ಲ. ಅಂದರೆ 1 ಕೋಟಿ ಇರುವಂಥ ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ಮಾಡಲಿಕ್ಕೆ 3 ತಿಂಗಳಲ್ಲಿ ಆಗಲಿಲ್ಲ. ಇನ್ನು 6.5-7 ಕೋಟಿಯ ಜನರಿರುವಂಥ ಇಡೀ ರಾಜ್ಯದ ಸಮೀಕ್ಷೆಯನ್ನು ಮಾಡಲಿಕ್ಕೆ 3 ತಿಂಗಳಲ್ಲಿ ಹೇಗೆ ಸಾಧ್ಯ? ಯಾಕೆ ಜನರಿಗೆ ಸುಳ್ಳು ಹೇಳ್ತಿದ್ದೀರಿ ನೀವು? ಪ್ರತಿ ಸರಿ ನಿಮಗೆ ಹೈಕಮಾಂಡಿಂದ ತೊಂದರೆ ಆದಾಗ, ಶಾಸಕರಿಂದ ತೊಂದರೆ ಆದಾಗ, ಭ್ರಷ್ಟಾಚಾರದಿಂದ ನೀವು ವಿಚಲಿತರಾದಾಗ ಜಾತಿ ಗಣತಿ ಅಥವಾ OBC ವಿಷಯನ ಹೇಳ್ಕೊಂಬರ್ತಾ ಇರುವಂಥದ್ದನ್ನು ಕರ್ನಾಟಕದ ಜನ ಇನ್ನು ನಂಬಲ್ಲ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಪಕ್ಷದ ಒಳಗೆ ಶಾಸಕರುಗಳು ತಮ್ಮ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇರೋದು ಇದನ್ನು ಮೊದಲೇನಲ್ಲ. ಅವರ ಸಿದ್ದರಾಮಯ್ಯನವರೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ. ಶಾಸಕರುಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ 60% ಭ್ರಷ್ಟಾಚಾರ ಮಾಡ್ತಾ ಇದೆ, ಹಿಂದಿನ ಎಲ್ಲ ಸರ್ಕಾರಗಳಿಗಿಂತ ಭ್ರಷ್ಟಾಚಾರ ಮೀರಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಶಾಸಕರೇ ಒಪ್ಕೊಳ್ತಾ ಇದ್ದಾರೆ. ಮತ್ತು ಈ ರಾಜ್ಯದ ಅತ್ಯಂತ ಕಳವಳಕಾರಿ ಸಂಗತಿ ಅಂತಂದರೆ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣ ಕೊಡ್ತಾ ಇದ್ದಾರೆ, ಹಣ ಕೊಡಬೇಕಾಗಿದೆ ಎನ್ನುವಂಥದ್ದನ್ನು ಒಬ್ಬ ಶಾಸಕರೇ ಹೇಳ್ತಾ ಇರುವಂಥದ್ದು ಅತ್ಯಂತ ಕಳವಳಕಾರಿ ಅಂತ ಸಂಗತಿ. ಹಾಗಾಗಿ ಸರ್ಕಾರ ಇದನ್ನು ತನಿಖೆಗೆ ಒಳಪಡಿಸಿ, ನೀವು ಈ ಆಡಿಯೋವನ್ನು ತನಿಖೆಗೆ ಒಳಪಡಿಸಿ. ಬೇರೆ ಬೇರೆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಬಂದಾಗ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನು ತನಿಖೆ ಮಾಡಲಿಕ್ಕೆ ಬರುತ್ತೆ. ಒಂದು ಭ್ರಷ್ಟಾಚಾರದ ವಿಷಯವನ್ನು ಪ್ರಕಟ ಮಾಡಿದಾಗ ಯಾಕೆ ತನಿಖೆ ಆಗಲಿಕ್ಕೆ ಸಾಧ್ಯ ಇಲ್ಲ? ಮತ್ತು BR ಪಾಟೀಲ್ ಸ್ವತಃ ಹೇಳಿದ್ದಾರೆ ತನಿಖೆ ಮಾಡಲಿ, ನಾನೇ ಹೇಳಿದ್ದು ಅಂತ ಹೇಳಿದ್ದಾರೆ. ಅದನ್ನು ಹೇಳಲಿಕ್ಕೆ ತಯಾರಿಲ್ಲ. ಇವತ್ತು ಎಲ್ಲ ಇಲಾಖೆಯಲ್ಲಿ 60% ಭ್ರಷ್ಟಾಚಾರವನ್ನು ಸ್ವತಃ ಮುಖ್ಯಮಂತ್ರಿಗಳೇ ಕಣ್ಮುಚ್ಚಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಧೃತರಾಷ್ಟ್ರನ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಇವತ್ತು ಕಣ್ಮುಚ್ಚಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. 60% ಸರ್ಕಾರ ಅನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. BR ಪಾಟೀಲ್ರ ಏನು ಅನುಭವ ಇದೆ, ಇದು ಎಲ್ಲ ಶಾಸಕರದ್ದು ಅನುಭವ ಇದೆ. ಅವರೊಬ್ಬರು ಇವತ್ತು ಹೇಳಿದ್ದಾರೆ ಅಷ್ಟೇ, ಉಳಿದಂಥವ್ರು ಎಲ್ಲರೂ ಕೂಡ ನಾಳೆ ನಾಡಿದ್ರಲ್ಲಿ ಹೇಳಿ ಪ್ರಾರಂಭ ಮಾಡ್ತಾರೆ.